ಟಿವಿಗೆ ಸ್ವಾಗತ. ನಾನು ಧನ್ಯಶ್ರೀ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ಕನಕ ತತ್ವ ಚಿಂತನೆ ಕಾರ್ಯಕ್ರಮ. ಬೆಳ್ತಂಗಡಿಯ ಬಳಂಜ ಫಾರ್ಮ್ನಲ್ಲಿ ಕಂಗೊಳಿಸುತ್ತಿದೆ 700ಕ್ಕೂ ಹೆಚ್ಚು ತಳಿಯ ಹಣ್ಣಿನ ಗಿಡಗಳು. ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ಹಂಸಧ್ವನಿ ಸುನಾದ ವಿವೇಕ ಸ್ಮೃತಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಅಧ್ಯಯನ ಪೀಠ, ಕನಕದಾಸ ಸಂಶೋಧನಾ ಕೇಂದ್ರ ಮತ್ತು ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು ಇದರ ಕನ್ನಡ ವಿಭಾಗ ಮತ್ತು ಕನ್ನಡ ಸಂಘದ ಸಹಯೋಗದೊಂದಿಗೆ ನಡೆದ ಕನಕತತ್ವ ಚಿಂತನ ಭಾರತೀಯ ಸಂತ ಪರಂಪರೆ ಹಾಗೂ ಕನಕದಾಸರು ಪ್ರಚಾರೋಪನ್ಯಾಸ ಮಾಲಿಕೆ 2025-26 ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಲ್ಮಾಡಿಯ ಅಸೆನ್ಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಪ್ರೊಫೆಸರ್ ಪವನ್ ಕಿರಣಕೆರೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲುರಾಯ, ದಾಸಶ್ರೇಷ್ಠರು ಸೇರಿದಂತೆ ಸಮಾಜದ ಅಭಿವೃದ್ಧಿಯಲ್ಲಿ ಶ್ರಮಿಸಿದ ಎಲ್ಲ ಮಹಾನ್ ವ್ಯಕ್ತಿಗಳ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳು ಅರಿತು ಮುನ್ನಡೆಯಬೇಕು ಎಂದರು. ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು, ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ವಿವೇಕಾನಂದ ಸಂಶೋಧನಾ ಕೇಂದ್ರ ಮತ್ತು ಐಕ್ಯುಎಸಿ ಹಾಗೂ ವಿವೇಕಾನಂದ ಪಾಲಿಟೆಕ್ನಿಕ್ ಇದರ ಸಹಯೋಗದಲ್ಲಿ ವಿವೇಕ ಸ್ಮೃತಿ ಕಾರ್ಯಕ್ರಮ ನಡೆಯಿತು. ಉಡುಪಿ ಎಂಜಿಎಂ ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ಎಸ್ ನಾಯಕ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಭಾರತದ ಸಂಸ್ಕೃತಿಯ ತಿರುಳಾದ ವೇದಾಂತ ಭಾವ, ಜ್ಞಾನ, ಭ್ರಾತೃತ್ವವನ್ನು ವಿಶ್ವಕ್ಕೆ ಪರಿಚಯಿಸಿ ಯುವಕರನ್ನು ಜಾಗೃತಗೊಳಿಸಿದವರು ಸ್ವಾಮಿ ವಿವೇಕಾನಂದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಉಪಸ್ಥಿತರಿದ್ದರು. ಕಳೆದ ತಿಂಗಳ 28ರಿಂದ ಆರಂಭವಾದ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷದಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆ ತತ್ತರಿಸಿದೆ. ಫೆಬ್ರವರಿ 28ರಿಂದ ಈವರೆಗಿನ ಅವಧಿಯಲ್ಲಿ ಸೆನ್ಸೆಕ್ಸ್ 6% ಹೆಚ್ಚು ಕುಸಿತ ಕಂಡಿದ್ದು, ಹೂಡಿಕೆದಾರರ ಸುಮಾರು 23.44 ಲಕ್ಷ ಕೋಟಿ ಸಂಪತ್ತು ಕರಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $4.78 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $96.47ಗೆ ತಲುಪಿದೆ. ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು 4,965.53 ಕೋಟಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಭಾರತ, ಚೀನಾ, ಜಪಾನ್ ಮತ್ತು ಐರೋಪ್ಯ ಒಕ್ಕೂಟ ಸಹಿತ ತನ್ನ ವಾಣಿಜ್ಯ ಪಾಲುದಾರ ಆರ್ಥಿಕತೆಗಳ ವಿರುದ್ಧ ಅಮೆರಿಕ ವಿಚಾರಣೆ ಆರಂಭಿಸಿದೆ. ಅಮೆರಿಕದ ಉತ್ಪಾದನಾ ವಲಯಕ್ಕೆ ಮಾರಕವಾಗುವ ಅನ್ಯಾಯದ ವಾಣಿಜ್ಯ ಚಟುವಟಿಕೆಗಳನ್ನು ಪರಿಶೀಲಿಸುವುದು ಇದರ ಉದ್ದೇಶ ಎಂದು ಅಮೆರಿಕ ವಾಣಿಜ್ಯ ಪ್ರತಿನಿಧಿ ಜೇಮಿಸನ್ ಗ್ರೀರ್ ತಿಳಿಸಿದ್ದಾರೆ. ಭಾರತದ ಹೆಚ್ಚುವರಿ ಉತ್ಪಾದನೆ ಮತ್ತು ರಫ್ತು ಕ್ಷೇತ್ರಗಳನ್ನು ಅಮೆರಿಕ ಗುರುತಿಸಿದೆ. ಸೋಲಾರ್ ಮಾಡ್ಯೂಲ್, ಪ್ರೋಟೋಕೆಮಿಕಲ್ಸ್, ಉಕ್ಕು, ಜವಳಿ, ಆರೋಗ್ಯ ಸಂಬಂಧಿತ ಪರಿಕರಗಳು, ನಿರ್ಮಾಣ ಸಾಮಗ್ರಿಗಳು ಮತ್ತು ಆಟೋಮೋಟಿವ್ ಉತ್ಪನ್ನ ಮೊದಲಾದವು ಅವುಗಳಲ್ಲಿವೆ ಎಂದು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಸಂಸ್ಥಾಪಕ ಅಜಯ್ ಶ್ರೀವಾಸ್ತವ ತಿಳಿಸಿದ್ದಾರೆ. ಇಲ್ಲೊಬ್ಬ ಕೃಷಿಕ ಸುಮಾರು 40ಕ್ಕೂ ಹೆಚ್ಚು ದೇಶಗಳ ಹಣ್ಣುಗಳನ್ನು ಬೆಳೆಯುತ್ತಾರೆ. ಇಲ್ಲಿಯವರೆಗೂ ಜನರು ನೋಡದೇ ಇರುವಂತಹ ವಿಭಿನ್ನ ಹಣ್ಣುಗಳು ಸಹ ಇಲ್ಲಿವೆ ಅಂದರೆ ನಂಬ್ತೀರಾ? ಹಾಗಾದರೆ ಬನ್ನಿ, ಈ ಸುದೀರ್ಘ ಕೃಷಿಯ ಅನುಭವದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳ್ಕೊಂಡು ಬರೋಣ. ಅಂದರೆ ನಮಗೆ ಬಹುತೇಕ ನಮ್ಮ ಶಾಲೆ ಮಕ್ಕಳು ಇಲ್ಲಿ ವಾರದಲ್ಲಿ ಒಂದು 4-5 ಶಾಲೆ ಮಕ್ಕಳು ಫಾರ್ಮಿಸಿಟಿ ಅಂತೇಳಿ ಬರ್ತಾ ಇದ್ದಾರೆ. ಎಲ್ಲರಲ್ಲೂ ಕೇಳ್ತೇವೆ ನಾವು, ಫಸ್ಟ್ ಕ್ವಶನ್ ನಿಮಗೆ ಗೊತ್ತಿರುವಂಥ ಹಣ್ಣು ಅಂತ ಹೇಳಿ ಅಂತೇಳಿ. ಇಲ್ಲಿ ಆ್ಯಪಲ್, ಮುಸಂಬಿ, ಕಿತ್ತಳೆ, ಕಲ್ಲಂಗಡಿ ಬಿಟ್ಟರೆ ಬಹುತೇಕ ನಮ್ಮ ಪರಿಸರದಲ್ಲಿರುವಂಥ ಮಕ್ಕಳಿಗಿರ್ಬೋದು, ನಮ್ಮ ಜನತೆಗೆ ಉಂಟು. ಹಣ್ಣು ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಪ್ರಪಂಚದಲ್ಲಿ ಸುಮಾರು ಒಂದು 50,000ಕ್ಕೂ ಮಿಕ್ಕಿ ಹಣ್ಣಿನ ತಳಿಗಳಿದ್ದಾವೆ. ನಮ್ಮ ತೋಟದಲ್ಲೇ ಸುಮಾರು 1700 ಜಾತಿ ಹಣ್ಣಿನ ಗಿಡಗಳನ್ನು ನಾವು ಪ್ರಪಂಚದಾದ್ಯಂತದ ಗಿಡಗಳನ್ನು ನಾವಿಲ್ಲಿ ನಾಟಿ ಮಾಡಿದ್ದೇವೆ. ಹಾಗಾಗಿ ಒಂದು ನಮ್ಮ ಊರಿನಲ್ಲಿ ಏನೇನು ಬೆಳಿಬೋದು ಅಂತ ಹೇಳುವಂಥದ್ದನ್ನು ಒಂದು ಡೆಮೋ ಆಗಿ ನಾವು ಇದನ್ನು ತೋರಿಸ್ಕೊಳ್ಳುವಂಥ ಉದ್ದೇಶ. ನಮ್ಮಲ್ಲಿ ಇಲ್ಲಿ ಹಣ್ಣಿನ ವ್ಯಾಪಾರ ಅಂತ ಹೇಳಿ ನಾವು ಮಾಡೋದೇ ಇಲ್ಲ. ಎಲ್ಲ ಹಣ್ಣನ್ನು ಕೂಡ ಫಾರ್ಮಿಸಿಟಿಗೆ ಯಾರು ಬರ್ತಾರೆ ಅವರಿಗೆ ನೋಡ್ಕೊಳ್ಬೇಕು,
ಜೊತೆಗೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಕೂಡ ಒಂದು ಆಹಾರವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವಿಲ್ಲಿ ಯಾವುದೇ ಕೆಮಿಕಲನ್ನು ಸ್ಪ್ರೇ ಮಾಡೋದಿಲ್ಲ, ಜೊತೆಗೆ ಫೀಡಿಂಗ್ ಮಾಡೋದಿಲ್ಲ, ಜೊತೆಗೆ ನೆಟ್ ಹಾಕುವಂಥದ್ದು ಇದು ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಇಲ್ಲಿ ಬೆಳೆದಿರುವಂಥ ಒಂದು ಫಾರ್ಮ್ ಇದೆ. ನಮ್ಮಲ್ಲಿ ಏನಂದ್ರೆ ಈ ಚಿಕ್ಕದಿರುವಾಗ ಗಿಡಗಳನ್ನು ನಾವು ಮಕ್ಕಳನ್ನು ಹೇಗೆ ನೋಡ್ತೀವಿ ಅದೇ ಥರ ನೋಡ್ತೀವಿ. 1 ವರ್ಷ ಆದಮೇಲೆ ಅದು ನ್ಯಾಚುರಲ್ ಆಗಿಯೇ ಬೆಳಿಬೇಕು, ಹೆಚ್ಚಿನ ಆರೈಕೆ ಮಾಡೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಿನ ನಾವು ಪೋಷಕಾಂಶಗಳನ್ನ ಅಥವಾ ಗೊಬ್ಬರಗಳನ್ನ ತಿಂಗಳು ಕೊಟ್ಟರೆ ಏನಾಗ್ತಂದ್ರೆ ಡಿಸೀಸಸ್ಗಳು ಕೂಡ ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಪ್ರಕೃತಿಯ ಜೊತೆಗೆ ಅದಕ್ಕೆ ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನ್ಯಾಚುರಲ್ ಆಗಿ ಅದು ಹೇಗೆ ಬೆಳಿಬೇಕು ಹಾಗೆ ಬೆಳಿಬೇಕು. ಎಲ್ಲ ಗಿಡಗಳಿಗೆ, ಬಾಕಿ ಗಿಡಗಳಿಗೆ ನಾವು ಹೇಗೆ ಪೋಷಕಾಂಶಗಳನ್ನ ಕೊಡ್ತೇವೋ ಅದೇ ಥರ ಇವುಗಳಿಗೆ ಕೂಡ ಕೊಡ್ತೇವೆ. ಜೊತೆಗೆ ನೋಡ್ಕೊಂಡು ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ. ಗಿಡಕ್ಕೆ ಏನಾದರೂ ಸಮಸ್ಯೆ ಆಗೋದಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ರಾಜ್ಯ ರಾಜಕಾರಣದಲ್ಲಿ ಈಗ ಉಪಸಮರದ ಸಮಯ. ಶಾಸಕರುಗಳಾಗಿದ್ದ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಹಾಗೂ HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಮತದಾನದ ಮುಹೂರ್ತ ನಿಗದಿಯಾಗಿದೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಈ ಮಹತ್ವದ ಉಪಚುನಾವಣೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಈಗಾಗಲೇ 2 ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವದ ಪರೀಕ್ಷೆಗೆ ಸಜ್ಜಾಗಿವೆ. ಕಾಂಗ್ರೆಸ್ ಮತ್ತು ಬಿಜೆಪಿ 2 ದಿನಗಳ ಹಿಂದೆಯಷ್ಟೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಸಭೆ ನಡೆಸಿವೆ. ಹೈಕಮಾಂಡ್ ಒಪ್ಪಿಗೆಗಾಗಿ ಹೆಸರುಗಳನ್ನು ದೆಹಲಿಗೆ ರವಾನಿಸಿದೆ. 2 ಪಕ್ಷಗಳು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದು, ಹಿರಿಯ ಸಚಿವರು, ಶಾಸಕರು ಮತ್ತು ಪ್ರಮುಖ ಮುಖಂಡರಿಗೆ ಕ್ಷೇತ್ರವಾರು ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಲಲಿತ ಕಲೆಗಳಲ್ಲಿಯೇ ದೈವಿಕ ಕಲೆ ಎನಿಸಿಕೊಂಡದ್ದು ಶಾಸ್ತ್ರೀಯ ಸಂಗೀತ. ಒಂದೆಡೆ ರಾಗ, ಇನ್ನೊಂದೆಡೆ ತಾಳ, ಇವುಗಳ ಮಿಲನದೊಂದಿಗೆ ಜೀವಭಾವ ಒಂದಾದ ಕ್ಷಣ. ಈ ವಿಶೇಷ ಅನುಭೂತಿಯೊಂದಿಗೆ ನಡೆದ ಹಂಸಧ್ವನಿ ಸುನಾದ ಸಂಗೀತವು ಕೇಳುಗರ ಕಿವಿಯನ್ನು ಇಂಪಾಗಿಸಿದ ಕ್ಷಣ ಹೇಗಿತ್ತು ನೋಡ್ಕೊಂಡು ಬರೋಣ. ನಿಶಬ್ದತೆಯ ಮಧ್ಯೆ ನಿಧಾನವಾಗಿ ಮಧುರವಾಗಿ ಅರಳುವ ಸ್ವರಗಳು, ಮನದ ಮೂಲೆಯನ್ನು ತಾಕಿದ ರಾಗಮಂಜರಿಗಳು. ಅಂತಹ ಸಂಗೀತದ ರಸದೌತಣವನ್ನು ಉಣಬಡಿಸಿದ ಕಾರ್ಯಕ್ರಮವೇ ಹಂಸಧ್ವನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿವೇಕಾನಂದ ಪದವಿ ಕಾಲೇಜಿನ ಬೈಂದೂರು ಪ್ರಭಾಕರ್ ರಾವ್ ವೇದಿಕೆಯಲ್ಲಿ ಸುನಾದ ಸಂಗೀತ ಶಾಲೆಯವರು ಸಂಗೀತ ಸುಧೆಯನ್ನು ಹರಿಸಿ ಜೀವ ಭಾವಗಳು ಒಂದಾಗುವ ಅನುಭೂತಿಯನ್ನು ನೀಡಿದರು. ಹಂಸಧ್ವನಿ ಕೇವಲ ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಸೀಮಿತವಾಗಿರದೆ ಸಂಗೀತದ ಬಗ್ಗೆ ವಿದ್ಯಾರ್ಥಿಗಳ ಜ್ಞಾನ ಭಂಡಾರವನ್ನು ವಿಸ್ತರಿಸಿತು. ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳೊಂದಿಗೆ ಕಾಲೇಜಿನ ಹಿತೈಷಿಗಳು ಶ್ರೋತೃಗಳಾಗಿ ಭಾಗವಹಿಸಿ ಗಾಯನದ ಮಧುರತೆಯನ್ನು ಆಸ್ವಾದಿಸಿದರು. ಮಧುರ ಧ್ವನಿಗಳ ಸಮ್ಮಿಲನದೊಂದಿಗೆ ಅತಿಥಿಗಳನ್ನು ಆರತಿಯ ಮೂಲಕ ಸ್ವಾಗತಿಸಲಾಯಿತು. ದೇವರ ಭಾವಚಿತ್ರಗಳು ಕಾರ್ಯಕ್ರಮದ ಕಳೆ ಹೆಚ್ಚಿಸಿತು. ಸಭಾ ಕಾರ್ಯಕ್ರಮವು ಶ್ರೋತೃಗಳಿಗೆ ಹಲವಾರು ಮಾಹಿತಿಗಳನ್ನು ನೀಡಿತು. ನಂತರ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಸಂಯೋಜನೆಯಲ್ಲಿ ನಡೆದ ಗಾಯನ ಕಚೇರಿ ಹಾಗೂ ಸಂಗೀತದ ವಿವಿಧ ಪ್ರಕಾರಗಳ ಸುಂದರ ಝಲಕ್ ಕೇಳುಗರನ್ನು ಮುಂದಿನ ಸಂಗೀತ ಕಚೇರಿಗೆ ಸಜ್ಜುಗೊಳಿಸುವಂತೆ ಮಾಡಿತು. ಅತಿಥಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮವು ಇನ್ನಷ್ಟು ಮೌಲ್ಯ ತುಂಬಿತು. ಮಧ್ಯಾಹ್ನ ಆರಂಭವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಶ್ರೋತೃಗಳನ್ನು ಸಂಪೂರ್ಣವಾಗಿ ಮಗ್ನರನ್ನಾಗಿಸಿತು. ಹೀಗೆ ಹಂಸಧ್ವನಿ ಎಂಬ ಸುಂದರ ಸಂಗೀತ ಸಂಭ್ರಮ ಮೂಡಿಬಂತು. ಒಟ್ಟಿನಲ್ಲಿ ಈ ಹಂಸಧ್ವನಿ ಸ್ವರ ಯಾತ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಮಧುರನಾದವಾಗಿ ಪ್ರತಿಧ್ವನಿಸಿ ಮರೆಯಲಾಗದ ಅನುಭವವಾಗಿ ಉಳಿಯಿತು.
ಕ್ರಿಕೆಟಿಗರು ಮತ್ತು ಕನ್ನಡಿಗರಾದ ರಾಹುಲ್ ದ್ರಾವಿಡ್, ರೋಜರ್ ಬಿನ್ನಿ, ಮಾಜಿ ನಾಯಕಿ ಮಿಥಾಲಿ ರಾಜ್, ಭಾರತದ ಏಕದಿನ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಮತ್ತು ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದನ 2024-25 ಸಾಲಿನ ಬಿಸಿಸಿಐ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮುಂಬೈನಲ್ಲಿ ಭಾನುವಾರ ರಾತ್ರಿ ನಡೆದ ಸಮಾರಂಭದಲ್ಲಿ ಭಾರತ ತಂಡದ ಮಾಜಿ ನಾಯಕ ಕೋಚ್ ರಾಹುಲ್ ದ್ರಾವಿಡ್, 1983ರ ವಿಶ್ವಕಪ್ ವಿಜೇತ ಬಿಸಿಸಿಐ ಮಾಜಿ ಅಧ್ಯಕ್ಷ ರೋಜರ್ ಬಿನ್ನಿ, ಜೀವಮಾನ ಸಾಧನೆಗಾಗಿ ಐಸಿಸಿ ಚೇರ್ಮನ್ ಜೈ ಶಾ ಅವರಿಂದ ಸಿಕೆ ನಾಯ್ಡು ಟ್ರೋಫಿ ಸ್ವೀಕರಿಸಿದರು. ಮಹಿಳಾ ವಿಭಾಗದಲ್ಲಿ ಭಾರತ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಈ ಪ್ರಶಸ್ತಿ ಗೌರವ ಪಡೆದರು. ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ ಲವ್ ಮೊಕ್ಟೇಲ್ 3 ಮಾರ್ಚ್ 19ರಂದು ತೆರೆ ಕಂಡಿದೆ. ಸ್ಯಾಂಡಲ್ವುಡ್ನಲ್ಲಿ ಲವ್ ಮೊಕ್ಟೇಲ್ ಸರಣಿ ಚಿತ್ರಗಳ ಮೂಲಕ ಕಮಾಲ್ ಮಾಡಿದ ಕೃಷ್ಣ ಮಿಲನ ಜೋಡಿ ಈಗ ಲವ್ ಮೊಕ್ಟೇಲ್ 3 ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸದ್ದು ಮಾಡುತ್ತಿದ್ದಾರೆ. ಲವ್ ಮೊಕ್ಟೇಲ್ 1 ಮತ್ತು 2 ಸಿನಿಮಾಗಳಿಗಿಂತ ಲವ್ ಮೊಕ್ಟೇಲ್ 3 ತುಂಬಾ ವಿಶೇಷವಾಗಿದೆ ಹಾಗೂ ವಿಭಿನ್ನ ಎಮೋಷನ್ಗಳನ್ನು ಒಳಗೊಂಡಿದೆ. ಇದೇ ಕಾರಣಕ್ಕಾಗಿ ಜನರು ತುಂಬಾ ಇಷ್ಟಪಡುತ್ತಿದ್ದಾರೆ ಎಂದು ಡಾರ್ಲಿಂಗ್ ಕೃಷ್ಣ ತಿಳಿಸಿದ್ದಾರೆ. ಇದೀಗ ವಾರದ ವಿಶೇಷ ಸುದ್ದಿಗಳನ್ನು ನಿಮಿಷಗಳಲ್ಲಿ ನೋಡ್ತಾ ಬರೋಣ ನಮ್ಮ ವಿಕಸನ ಸೂಪರ್ ಫಾಸ್ಟ್ ನಲ್ಲಿ. ಅಮೂಲ್ ಯುಗಾದಿ ಕೊಡುಗೆ, ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ₹1 ಪ್ರೋತ್ಸಾಹ ಧನ. ವೃದ್ಧರಿಗೆ ನ್ಯೂಮೋಕೋಕಲ್ ಲಸಿಕೆಗೆ ಶಿಫಾರಸು, ಸಂಸದ ಡಾಕ್ಟರ್ ಮಂಜುನಾಥ್ ಮನವಿ. ದಕ್ಷಿಣ ಪಾಲಿಕೆಯ 68,374 LED ಬೀದಿ ದೀಪ ಅಳವಡಿಕೆಗೆ ಕ್ರಮ. 4,824 ಕೋಟಿ ಬಂಡವಾಳ ಹೂಡಿಕೆಗೆ ಸಮ್ಮತಿ. 158ನೇ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಸಭೆ. 11.41 ಲಕ್ಷ ಗೃಹ ಬಳಕೆ ಸಿಲಿಂಡರ್ ವಿತರಣೆ. 20,941 ವಾಣಿಜ್ಯ ಬಳಕೆ ಎಲ್ಪಿಜಿ ಸರಬರಾಜು. ಗ್ಯಾಸ್ ಟ್ರಬಲ್, ಹೋಟೆಲ್ಗಳಲ್ಲಿ ಸೌದೆ ಒಲೆ, ರಾಜ್ಯಾದ್ಯಂತ ಆಹಾರ ಉದ್ದಿಮೆಗೆ ಹೊಡೆತ. ಮದುವೆ ಕೇಟರಿಂಗ್ ದರ %20 ಹೆಚ್ಚಳ, ವಿವಾಹ ಸೀಸನ್ ಮೇಲೆ ಪರಿಣಾಮ. ಇರಾನ್ ಸಂಘರ್ಷದ ಪರಿಣಾಮ ತಗ್ಗಿಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ದಕ್ಷಿಣ ಆಫ್ರಿಕಾ ಘಾತಕ ಬೌಲಿಂಗ್, 91 ರನ್ನಿಗೆ ಕುಸಿದ ನ್ಯೂಜಿಲೆಂಡ್. ಚಿನ್ನದ ನಕ್ಷತ್ರದೊಂದಿಗೆ ಕಣ್ಸೆಳೆವ ಆರ್ಸಿಬಿ ಹೊಸ ಜರ್ಸಿ ಅನಾವರಣ. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.